ಸ್ನೇಹಿತರೆ, ಇದು ಇಲ್ಲಿರುವಂತಹ ಒಂದು ಸ್ಮಾರಕ ಬಿಜಾಪುರದ ಗೋಲ್ ಗುಂಬಜ್ಗಿಂತಲೂ 70 ವರ್ಷ ಹಳೆಯ ಸ್ಮಾರಕ. ಇದು ಸೇಮ್ ಟು ಸೇಮ್ ಗೋಲ್ ಗುಂಬಜ್ ಥರನೇ ಇದೆ, ಆದರೆ ಸ್ವಲ್ಪ ಸಣ್ಣದಾಗಿದೆ. ಗೋಲ್ ಗುಂಬಜ್ ಇದಕ್ಕಿಂತ ದೊಡ್ಡದಿದೆ. ಇವತ್ತು ಈ ಮಿನಿ ಗೋಲ್ ಗುಂಬಜನ್ನು ಎಕ್ಸ್ಪ್ಲೋರ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಸ್ನೇಹಿತರೆ, ಈ ಮಿನಿ ಗೋಲ್ ಗುಂಬಜ್ ಬಿಜಾಪುರದಿಂದ ಸುಮಾರು 8 ಕಿಲೋಮೀಟರ್ ದೂರ ಇದೆ. ಇದು 1ನೇ ಇಬ್ರಾಹಿಂ ಆದಿಲ್ ಶಾ ಇದ್ರಲ್ಲ, ಅವರ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದು, ಅವನ ಹೆಸರು ಐನ್ ಉಲ್ ಮುಲ್ಕ್ ಅಂತ. ಅವನ ಒಂದು ಸಮಾಧಿಯ ಸ್ಥಳ ಅಂತ ಹೇಳಲಾಗುತ್ತೆ. ಇದು 1ನೇ ಇಬ್ರಾಹಿಂ ಆದಿಲ್ ಶಾ ಇರ್ತಕ್ಕಂಥ ಅವನ ಒಂದು ಸಾಮ್ರಾಜ್ಯ ಇರುತ್ತಲ್ಲ, ಸೊ ಅವನ ಒಂದು ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದ, ಐನ್ ಉಲ್ ಮುಲ್ಕ್ ಅಂತ. ಅವನ ಒಂದು ಹೆಸರಿನಲ್ಲಿ ಈ ಒಂದು ಸ್ಮಾರಕ ಇದೆ. ಅವನ ಒಂದು ಗೋರಿಯನ್ನು ಇಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಐನ್ ಉಲ್ ಮುಲ್ಕ್ನ ಗೋರಿ ಈ ಒಂದು ಸ್ಮಾರಕದ ಒಳಗಡೆ ಇದೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ಇದನ್ನು ಐನ್ ಉಲ್ ಮುಲ್ಕ್ ಟೋಂಬ್ ಅಂತಲೂ ಕೂಡ ಕರೀತಾರೆ. ಮತ್ತು ಇದು ಸೇಮ್ ಟು ಸೇಮ್ ಬಿಜಾಪುರದ ಗೋಲ್ ಗುಂಬಜ್ ಥರ ಇರೋದ್ರಿಂದ ಇದನ್ನು ಮಿನಿ ಗೋಲ್ ಗುಂಬಜ್ ಅಥವಾ ಸಣ್ಣ ಗೋಲ್ ಗುಂಬಜ್ ಅಂತಲೂ ಕರೀತಾರೆ. ಬಿಜಾಪುರದಲ್ಲಿ ಇರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಗೋಲ್ ಗುಂಬಜ್ ಏನಿದೆಯಲ್ಲ, ಗೋಲ್ ಗುಂಬಜ್ಗಿಂತ 70 ವರ್ಷ ಮುಂಚೆನೇ ಈ ಒಂದು ಸ್ಮಾರಕವನ್ನು ಕಟ್ಟಿದರು ಅಂತ ಹೇಳಲಾಗುತ್ತೆ. ಗೋಲ್ ಗುಂಬಜ್ಗಿಂತ ಮುಂಚೆ ಕಟ್ಟಿದ್ದಾರೆ, 70 ವರ್ಷಗಳ ಮುಂಚೆ ಅದು. ಸೊ ಆ ಒಂದು ಕಾರಣದಿಂದ ಇದು ಗೋಲ್ ಗುಂಬಜ್ಗಿಂತಲೂ ಮೊಟ್ಟ ಮೊದಲಿಗೆ ಕಟ್ಟಿರ್ತಕ್ಕಂಥ ಗುಂಬಜ್ ಇದು. ಇದು ಯಾರದು ಅಂತಂದರೆ, ಇದನ್ನು 1ನೇ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸಿದಾರೋ ಅಥವಾ ಐನ್ ಉಲ್ ಮುಲ್ಕ್ ಅವರು ಕಟ್ಟಿಸಿದಾರೋ ಗೊತ್ತಿಲ್ಲ. ಇದರ ಬಗ್ಗೆ ನಿಖರವಾದ ಮಾಹಿತಿ ಯಾರ ಹತ್ರನೂ ಇಲ್ಲ. ಯಾಕಂತಂದರೆ ಈ ಒಂದು ಆಧಾರಗಳು ಏನಪ್ಪ ಅಂದರೆ ಸಿಕ್ಕಿಲ್ಲ ಇದಕ್ಕೆ, ಯಾರು ಇದನ್ನು ಕಟ್ಟಿದ್ದಾರೆ ಅನ್ನೋದಕ್ಕೆ. ಬಿಜಾಪುರದ ಒಂದು 1ನೇ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸಿದಾರೋ ಅಥವಾ ಐನ್ ಉಲ್ ಮುಲ್ಕ್ ಅವರು ಕಟ್ಟಿಸಿದಾರೋ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಇದು ಬಿಜಾಪುರದ ಒಂದು ದೊಡ್ಡ ಸ್ಮಾರಕ ಆಗಿರ್ತಕ್ಕಂಥ ಏನು ಗೋಲ್ ಗುಂಬಜ್ ಇದೆಯಲ್ಲ, ಅದರ ಥರನೇ ಇದೆ. ಅಂದರೆ ಸೇಮ್ ಟು ಸೇಮ್ ಅದೇ ಮಾಡಲಲ್ಲಿ ಕಟ್ಟಿರ್ತಕ್ಕಂಥ ಒಂದು ಸ್ಮಾರಕ ಇದು ಮಿನಿ ಗೋಲ್ ಗುಂಬಜ್. ಇದು ಈ ಪ್ರದೇಶವನ್ನು ನೋಡಿದಾಗ ಎಲ್ಲ ಕಡೆಗಳಲ್ಲಿ ಏನಪ್ಪ ಅಂದರೆ ಇದರ ಸುತ್ತಲೂ ಯಾವುದೇ ರೀತಿಯ ಒಂದು ಮನೆಗಳು ಅಥವಾ ಯಾವುದೇ ರೀತಿಯ ಏನೂ ಇಲ್ಲ. ಇಲ್ಲಿ ಪಟ್ಟ ಬಯಲು ಪ್ರದೇಶ, ಇದು ಬಯಲು ಪ್ರದೇಶ ಆಗಿರೋದ್ರಿಂದ ಇದು ಎತ್ತರದಲ್ಲೂ ಕೂಡ ಇದೆ. ಯಾಕಂತಂದರೆ ಈ ಒಂದು ಪ್ರದೇಶ ಇದರ ಸುತ್ತಲೂ ಏನಪ್ಪ ಅಂದರೆ ನಾವು ಯಾವ ಕಡೆನೂ ಹೋದರೂ ಕೂಡ ಕೆಳಗಡೆನೇ ಹೋಗ್ತೀವಿ. ಯಾಕಂತಂದರೆ ಇದು ಒಂದು ದಿನ್ನೆ ಥರ ಇರುತ್ತಲ್ಲ, ಸೊ ಆ ಒಂದು ಸಮುದ್ರದಲ್ಲಿ ನೀವು ಈಜ್ಕೊಂಡು ಹೋದಾಗ ಅಲ್ಲಿ ಒಂದು ದ್ವೀಪ ಥರ ಕಾಣುತ್ತಲ್ಲ, ಅದೇ ರೀತಿ ಇದೂ ಇದೆ. ಇದು ಏನಪ್ಪ ಅಂದರೆ ಸುತ್ತಲೂ ಯಾವುದೇ ಮರಗಿಡ ಇಲ್ಲ, ಯಾವುದೇ ಒಂದು ಮನೆಗಳಿಲ್ಲ, ಬಿಲ್ಡಿಂಗ್ಗಳಿಲ್ಲ. ಸೊ ಆ ಒಂದು ಕಾರಣದಿಂದ ಇದು ಎತ್ತರ ಪ್ರದೇಶದಲ್ಲೂ ಇದೆ. ಸೊ ಆ ಒಂದು ಕಾರಣದಿಂದ ಇದು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಹೆಚ್ಚು ಪ್ರವಾಸಿಗರು ಅಥವಾ ಯಾರೂ ಕೂಡ ಬರೋದಿಲ್ಲ ಇಲ್ಲಿ ಈ ಒಂದು ಸ್ಮಾರಕವನ್ನು ನೋಡೋದಕ್ಕೆ. ಯಾಕಂತಂದರೆ ಇದು ಬಿಜಾಪುರದಿಂದ 8 ಕಿಲೋಮೀಟರ್ ದೂರ ಇದೆ ಮತ್ತು ಇದು ಬರೋದಕ್ಕೆ ಯಾವುದೇ ರೀತಿಯ ಸರಿಯಾದ ದಾರಿನೂ ಕೂಡ ಇಲ್ಲ. ಇದನ್ನು ASI ಅಂತಂದರೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಅವರ ಮೇಂಟೈನ್ ಮಾಡ್ತಾರೆ ನನಗನ್ಸುತ್ತೆ. ಇದನ್ನು ಗೂಗಲ್ ಮ್ಯಾಪಲ್ಲಿ ನಾವು ನೋಡಿದಾಗ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಇದು. ಯಾಕಂದರೆ ಅಲ್ಲಿ ಬರೆದಿದ್ದಲ್ಲ ಆಲ್ರೆಡಿ ಇದು ಕ್ಲೋಸ್ ಮಾಡಿದ್ದಾರೆ ಈ ಒಂದು ಸ್ಮಾರಕವನ್ನು ಅಂತ. ಆದರೂ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿಂದ ಜನರು ಏನಪ್ಪ ಅಂದರೆ ಇಲ್ಲಿ ಯಾವುದೋ ಊರು ಬರುತ್ತೆ, ಸೊ ಆ ಒಂದು ಊರಿನಿಂದ ಆ ಊರ ಜನರು ಏನಿರ್ತಲ್ಲ, ಊರಿನ ಜನರು ಗೇಟನ್ನು ಸ್ವಲ್ಪ ಮುರಿದಿದ್ದಾರೆ. ಅಲ್ಲಿಂದ ಕೂಡ ನಾವು ಬಂದಿದ್ದು, ನಾವು ಆ ಒಂದು ಮುರಿದಿರೋ ಗೇಟ್ನಿಂದನೇ ಬಂದು ಇಲ್ಲಿ ಈ ಒಂದು ವಿಡಿಯೋನ ಮಾಡ್ತಿರೋದು. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಮೇಲ್ಗಡೆ ಒಂದು ಹೋಗೋದಕ್ಕೆ ಯಾವುದೇ ರೀತಿಯ ಏನಿದೆ, ಇಲ್ಲಿ ಹೋಗೋದಕ್ಕೆ ಏನು ಜಾಗ ಇಲ್ಲ, ಬಟ್ ಅಲ್ಲಿ ಮೇಲ್ಗಡೆಯಿಂದ ಒಂದು ಏನಂತಾರಲ್ಲ ಅದು ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಬಟ್ಟ ಬಯಲಾಗಿರ್ತಕ್ಕಂಥ ಪ್ರದೇಶ, ಯಾರೂ ಇರೋದಿಲ್ಲ ಈ ಕಡೆ, ಫುಲ್ಲು ಬಯಲು ಪ್ರದೇಶ, ಗುಡ್ಡ ಒಂಥರ. ಇದು ಏನಿದೆ ಅಂತಂದರೆ ಗುಡ್ಡ ಏನಿಲ್ಲ, ಬಟ್ ಇದು ಕಲ್ಲಿನ ಪ್ರದೇಶ ಇರೋದು. ಇದು ನೋಡಿ, ಇದು ಏನಂತಂದರೆ ಇದು ಅವರ ಗೋರಿ ಇರಬಹುದು ಅಂತ ನನಗನ್ಸುತ್ತೆ. ಆ ಒಂದು ಐನ್ ಉಲ್ ಮುಲ್ಕ್ ಇದ್ರಲ್ಲ, ಅವರ ಗೋರಿ ಇರ್ಬೋದು ಅಂತ ಅನಿಸುತ್ತೆ. ಯಾಕಂತಂದರೆ ಇದು ಈ ರೀತಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಗೋರಿಗಳಿರ್ತವೆ. ಈ ಕಡೆಯೂ ಇದು ಒಂದಿದೆ ನೋಡಿ, ಅದರ ಮೇಲೆ ಇದ್ದದ್ದನ್ನು ಕಿತ್ತು ಹಾಕಿದ್ದಾರೆ ಅಥವಾ ಅದು ತಂತಾನೇ ಬಿದ್ದಿದ್ದೆ ಗೊತ್ತಿಲ್ಲ.
ಇದರ ಮೇಲೆ ಒಂದಿದೆ, ಅದರ ಮೇಲೆ ಒಂದು ಇತ್ತು ಅಂತ ನನಗನ್ಸುತ್ತೆ. ಯಾಕಂದರೆ ಇರಲೇಬೇಕು, ಅದು ಗೋರಿನೇ. ಸೊ ಇದರ ಮೇಲೆ ಗೋರಿ ಇತ್ತು, ಬಟ್ ಅದು ಬಿದ್ದು ಹೋಗಿದೆ. ಕೆಳಗಡೆ ಯಾರೋ ಬಿಳಿಸಿದಾರೋ ಅಥವಾ ಏನು ಮಾಡಿದಾರೋ ಗೊತ್ತಿಲ್ಲ. ಈಗಿನ ಜನ ಏನು ಹೇಳೋಕ್ಕಾಗಲ್ಲ ಹೆಂಗಿರ್ತಾರೆ ಅಂತ. ಸೊ ಆ ಒಂದು ಕಾರಣದಿಂದ ಅದು ಬಿದ್ದೋಗಿದೋ ಏನಾಗಿದೋ ಗೊತ್ತಿಲ್ಲ. ಸ್ಮಾರಕ ಅಂತೂ ತುಂಬ ಚೆನ್ನಾಗಿದೆ. ಗೋಲ್ ಗುಂಬಜ್ಗಿನ ಸ್ವಲ್ಪ ಎತ್ತರದಲ್ಲಿ ಸ್ವಲ್ಪ ಕಡಿಮೆ ಇದೆ ಇದು. ಆದರೆ ಇದು ಎತ್ತರ ಪ್ರದೇಶದಲ್ಲಿದೆ. ಕೆಳಗಿಂದ ಎತ್ತರ ಬೇಸ್ಮೆಂಟ್ ಏನಂತೀವಲ್ಲ, ಆ ಬೇಸ್ಮೆಂಟ್ ಫುಲ್ ಎತ್ತರ ಇದೆ. ಬೇಸ್ಮೆಂಟ್ ಅನ್ನೋಕ್ಕಿಂತ ಅದು ಪ್ರದೇಶನೇ ಎತ್ತರದಲ್ಲಿ ಇರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಇದು ಫುಲ್ ಎತ್ತರ ಕಾಣುತ್ತೆ. ಬಟ್ ಈ ಒಂದು ಮೇನ್ ಗೋಲ್ ಗುಂಬಜ್ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇದು ಏನಪ್ಪ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಏನಪ್ಪ ಅಂದರೆ ಕಟ್ಟಿದ್ದಾರೆ ಇದನ್ನು, ಈ ಒಂದು ಮಿನಿ ಗೋಲ್ ಗುಂಬಜವನ್ನು. ಇದು ನೋಡಿ, ಇದು ಏನಿರ್ಬೋದು, ನನಗನ್ಸೋ ಮಟ್ಟಿಗೆ ಇದೂ ಕೂಡ ಯಾವುದು ಅದೇನು ಸ್ಮಾರಕ, ಏನು ಈ ಸ್ಮಾರಕ ಅಲ್ಲ, ನನಗನ್ಸೋ ಮಟ್ಟಿಗೆ ಇದು ಸಮಾಧಿಯ ಮೇಲೆ ಇಡ್ತಾರಲ್ಲ, ಸಮಾಧಿ ಕೆಳಗಡೆ ಸಮಾಧಿ ಮಾಡಿಬಿಟ್ಟು ಅದರ ಮೇಲೆ ಇಡುವಂತಹ ಒಂದು ಕಲ್ಲು ಅಂತ ನನಗನ್ಸುತ್ತೆ. ಅಲ್ಲಿ ಆ ಕಡೆ ಇತ್ತು ಅನಿಸುತ್ತೆ, ಇದು ಇಲ್ಲಿ ತಂದಿಟ್ಟಿದ್ದಾರೆ ನೋಡಿ ಇದನ್ನು, ಅಥವಾ ಇಲ್ಲೇ ಇದೆಯೋ ಗೊತ್ತಿಲ್ಲ.